ಮಲ್ಲಿಗೆಮಾಡು, ಅಧ್ಯಕ್ಷರಾಗಿ ಗಣೇಶ್ ಬಿ ಮಲ್ಲಿಗೆಮಾಡು, ಕಾರ್ಯದರ್ಶಿಯಾಗಿ ಸಂಪತ್ ಕೋಟೆಮನೆ, ಜೊತೆ ಕಾರ್ಯದರ್ಶಿ ದೀಪಕ್ ಕಲ್ಲಿಕಲ್ ಹಾಗೂ ಕೋಶಾಧಿಕಾರಿಯಾಗಿ ಶಿವರಾಜ್ ಮಲ್ಲಿಗೆಮಾಡು, ಲೆಕ್ಕ ಪರಿಶೋಧಕರಾಗಿ ಪವನ್ ಬಾರಿಕಾಡು, ಉಪಾಧ್ಯಕ್ಷರಾಗಿ ಗಿರೀಶ್ ಪಿಎಂ ಪಾರೆಕಾಡು ಇವರನ್ನು ನೇಮಿಸಲಾಯಿತು. ಹಾಗೂ 12 ಸದಸ್ಯರ ಒಂದು ನೂತನ ಕಮಿಟಿಯನ್ನು ಸಹ ರೂಪಿಸಲಾಯಿತು. ಈ ಮಹಾಸಭೆಯಲ್ಲಿ ಮಲ್ಲಿಗೆಮಾಡು ರುದ್ರಭೂಮಿಯ ಹುಟ್ಟಿಗೆ ಕಾರಣರಾದವರನ್ನು ಸ್ಮರಿಸಲಾಯಿತು. ಅದಲ್ಲದೆ ಸಂಘದ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದ ಚಿತ್ತಾರಿ ಉಪಸಂಘ ಮಾಜಿ ಅಧ್ಯಕ್ಷರಾದ ದಿವಂಗತ ರಮೇಶ್ ನಾಯಕರ ಹೆತ್ತಲು ಇವರ ಅಗಲಿಕೆಗೆ ನೆನೆದು ಮೌನ ಪ್ರಾರ್ಥನೆಯನ್ನು ನಡೆಸಲಾಯಿತು. ನಂತರ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ಮಹಾಸಭೆಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಕಮಲಾಕ್ಷ ಕಲ್ಲುಗೆದ್ದೆ, ಕಾರ್ಯದರ್ಶಿ ಸತೀಶ್ ದೋಣಿಬಾಗಿಲು, ಪದಾಧಿಕಾರಿಗಳಾದ ಲೋಕೇಶ್ ಅಣಗೂರು, ಪ್ರದೀಪ್ ಬೆಕ್ಕಲ್, ಸತೀಶ್ ಮಾಸ್ಟರ್ ಮುಂತಾದವರು ಉಪಸ್ಥಿತರಿದ್ದರು. ಅದರಂತೆಯೇ ಮಹಿಳಾ ಸಂಘದ ಪದಾಧಿಕಾರಿಗಳಾದ ಆಶಾ ರಾಧಾಕೃಷ್ಣ, ಉಷಾ ಕಿರಣ್ ಹಾಗೂ ಇನ್ನಿತರ ಉಪಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಚಿತ್ತಾರಿ ಉಪಸಂಘವು 2023-24 ಇಸವಿಯಲ್ಲಿ ಇಲ್ಲಿಯವರೆಗೆ 5 ಸಾಮಾನ್ಯ ಸಭೆ ಹಾಗೂ ಇನ್ನಿತರ ಸಭೆಗಳನ್ನು ನಡೆಸುತ್ತಾ ಬಂದಿದೆ. ಜಿಲ್ಲಾ ಸಂಘದ ಮಹತ್ವದ ಯೋಜನೆಗಳಾದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ಆರ್ಥಿಕ ಸಹಾಯ, ವೃದ್ಧರೊಂದಿಗೆ ಯುಗಾದಿ ಆಚರಣೆ ಸೇರಿದಂತೆ ಜಿಲ್ಲಾ ಸಂಘದ ವಿಶೇಷ ಕಾರ್ಯಕ್ರಮ ಹಾಗೂ ಮಹಾಸಭೆಗಳಿಗೆ ಸ್ಥಳೀಯ ಸಮಾಜ ಬಾಂಧವರನ್ನು ಒಗ್ಗೂಡಿಸುವಲ್ಲಿ ಉಪಸಂಘ ವ್ಯಾಪ್ತಿಯ 70ಕ್ಕೂ ಹೆಚ್ಚಿನ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಹಕರಿಸಿದ ಉಪಸಂಘದ ಸಮಾಜ ಬಾಂಧವರೆಲ್ಲರಿಗೂ ಚಿತ್ತಾರಿ ಉಪಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಡೆದ ಮಹಾಸಭೆಯಲ್ಲಿ ಪವನ್ ಬಾರಿಕಾಡು ಸ್ವಾಗತವನ್ನು ಕೋರಿದರು. ಗಣೇಶ್ ಮಲ್ಲಿಗೆಮಾಡು ಅಧ್ಯಕ್ಷೀಯ ನುಡಿಗಳನ್ನು ನುಡಿದರು. ಗಿರೀಶ್ ಪಿಎಂ ಪಾರೆಕಾಡು ವರದಿಯನ್ನು ಮಂಡಿಸಿದರು. ಶಿವರಾಜ್ ಮಲ್ಲಿಗೆಮಾಡು ಲೆಕ್ಕಪತ್ರವನ್ನು ಮಂಡಿಸಿದರು. ಶ್ರೀಜಿತ್ ಮಲ್ಲಿಗೆಮಾಡು ಧನ್ಯವಾದವನ್ನು ಸಮರ್ಪಿಸಿದರು. ಜಿಲ್ಲಾ ಸಂಘದಿಂದ ಕೊಟ್ಟ ಯುಗಾದಿ ಸೀರೆಯನ್ನು ವಯೋವೃದ್ಧರಿಗೆ ಕೊಡಲಾಗಿದೆ. ಚಿತ್ತಾರಿ ಉಪಸಂಘದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಯುಗಾದಿ ಸಂಭ್ರಮ 2024 ಸಾಮಾಜಿಕ ರಂಗದಲ್ಲಿ ವಿನೂತನ ದಾಖಲೆ ಬರೆದಿತ್ತು. ಅಂದಾಜು 800ಕ್ಕೂ ಹೆಚ್ಚಿನ ಮಂದಿ ಸಮಾಜ ಬಾಂಧವರು ಭಾಗವಹಿಸಿದ್ದರು. ಈ ವರ್ಷ ಚಿತ್ತಾರಿ ಬಾರಿಕಾಡು ಮಲ್ಲಿಕಾರ್ಜುನ ದೇವಲ ಕೈಲಾಸ ನಿಲಯದಲ್ಲಿ ನಡೆಸಲಾಯಿತು. ದೇವಳದ ಹೊರಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಯುಗಾದಿ ಸಂಭ್ರಮ 2024ರಲ್ಲಿ ಬರೋಬ್ಬರಿ 47 ನೃತ್ಯ ತಂಡಗಳಿಂದ ನೃತ್ಯ ವೈವಿಧ್ಯ ಪ್ರದರ್ಶನ ಹಾಗೂ ಕಲೆ, ಕ್ರೀಡೆ, ರಸಪ್ರಶ್ನೆ, ರಂಗೋಲಿ ಸ್ಪರ್ಧೆ, ಪುಟಾಣಿಗಳ ಛದ್ಮವೇಷ, ಚಿತ್ರರಚನೆ, ಹಾಡುಗಾರಿಕೆ, ಹಗ್ಗಜಗ್ಗಾಟ, ಮಡಿಕೆ ಹೊಡೆಯುವ ಸ್ಪರ್ಧೆ ಹಾಗೂ ಇನ್ನಿತರ ಸ್ಪರ್ಧೆಗಳು ಕಣ್ಮನವನ್ನು ಸೆಳೆದವು. ಹಾಗೂ ಚಿತ್ತಾರಿ ಮಲ್ಲಿಗೆಮಾಡಿನಲ್ಲಿ 2024 ಕ್ಷತ್ರಿಯ ಟ್ರೋಫಿಯನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 8 ತಂಡಗಳಿದ್ದವು. ಯುಗಾದಿ ಸಂಭ್ರಮಕ್ಕೆ ಅನುವು ಮಾಡಿಕೊಟ್ಟ ಶ್ರೀ ಮಲ್ಲಿಕಾರ್ಜುನ ದೇವಳದ ಆಡಳಿತ ಸಮಿತಿ ಹಾಗೂ ಕ್ರಿಕೆಟ್ ಪಂದ್ಯಕ್ಕೆ ಸ್ಥಳಾವಕಾಶ ಒದಗಿಸಿಕೊಟ್ಟ ಬಾರಿಕಾಡು ಪ್ರದೀಪ್ ಅವರ ಮನೆಯವರಿಗೆ ಚಿತ್ತಾರಿ ಉಪಸಂಘವು ಆಭಾರಿಯಾಗಿದೆ. ಅವಕಾಶಕ್ಕಾಗಿ ಧನ್ಯವಾದ. ಈಗ ಉಪಸಂಘಗಳ ಕಾರ್ಯದರ್ಶಿಯವರಿಂದ ವರದಿ ಅಂತ ಮಾತ್ರ ಹೇಳಿದ್ದಾರೆ. ಅದು ಲೆಕ್ಕಪತ್ರ ಕೂಡ ನೀವು ಒಟ್ಟಿಗೆ ಕೊಟ್ಟು ಅದಾದ ಮೇಲೆ 2 ಪ್ರತಿ ಇದ್ದರೆ 1 ಪ್ರತಿಯನ್ನು ಅಧ್ಯಕ್ಷರಿಗೆ ನೀವು ಕೊಡಬೇಕು. ವಾಣಿಯಂಪಾರೆ ಉಪಸಂಘದವರು ಲೆಕ್ಕಪತ್ರ ಇದ್ದರೆ ನೀವೇ ಮಂಡಿಸುವುದಿದ್ರೆ ಬಂದು ಮಂಡಿಸಬೇಡಿ. ಯಾವುದು ಒಂದು ಹೇಳಿಬಿಡಿ ಬನ್ನಿ. ಆಗಲಿಲ್ವಾ? ಓಕೆ ಓಕೆ. ಕಾಪಿ ವರದಿದ ಒಂದು ಕಾಪಿ ಕೊಡಿ. ಹಾಗಿದ್ದರೆ ವರದಿದ್ದು ಅದು ನೀವು ಓದಿ ಹೋಗುವಾಗ ಎಲ್ಲರೂ ಉಪಸಂಘದವರು ವರದಿಯನ್ನು ಅಧ್ಯಕ್ಷರ ಕೈಲಿ ಒಪ್ಪಿಸಿಕೊಂಡು ದಯವಿಟ್ಟು ಹೋಗಿ, ಆಯಿತಾ? ತೊಂದರೆ ಇಲ್ಲ. ಓಕೆ ಓಕೆ ಸರಿ. ಲೆಕ್ಕಪತ್ರ ಕೂಡ ಹೇಳಿ. ಮತ್ತು ಅದು ಆದ ಮೇಲೆ ಉಳಿದ ಅಧ್ಯಕ್ಷರ ಶುಭಾಶಂಸನೆ ಇದೆ, ಅದು ನಂತರ ನೋಡೋಣ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಚಿತ್ತಾರಿ ಉಪಸಂಘದ ಕಾರ್ಯದರ್ಶಿಯವರಿಗೆ, ಉಪಾಧ್ಯಕ್ಷರಿಗೆ. ಮುಂದೆ ಕೀಕಾನ ಉಪಸಂಘ. ವೇದಿಕೆಯಲ್ಲಿರುವ ಎಲ್ಲ ವ್ಯಕ್ತಿಗಳೇ, ಅದು ನಮ್ಮ ಮುಂದಿರುವಂತಹ ಸಮಾಜ
ಅದೇ ರೀತಿಯಲ್ಲಿ ಕೀಗನ ಉಪಸಂಘದಲ್ಲಿ 2020 ಕೊರೋನಾ ಕಳೆದ ನಂತರ ದೊಡ್ಡ ಪ್ರವರ್ತನ ಏನಿಲ್ಲ. ಅದರಿಂದಾಗಿ ಆದ್ರದ್ದು ಯಾಕಾಗಿ ಹೇಳುವಂಥದ್ದು ವಿಷಯ ಬಗ್ಗೆ ಜಿಲ್ಲಾ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರಿಗೆ ಕಾರ್ಯದರ್ಶಿ ರಜಂಜೆಯವರಿಗೆ ತಿಳಿಸಲಾಗಿದೆ. ಹಾಗೆ 2023-24ನೇ ವರ್ಷದಲ್ಲಿ ಮಹಾಸಭೆಯನ್ನು ನಡೆಸಲಾಗಿಲ್ಲ ಇದುವರೆಗೆ. ಆದಷ್ಟು ಬೇಗನೆ ನಡೆಸುತ್ತೇವೆ ಎಂದು ತಿಳಿಸುತ್ತೇವೆ, ಅದಕ್ಕೆ ಕ್ಷಮಿಸಬೇಕು. ಅದೇ ರೀತಿಯಲ್ಲಿ 2023-24ನೇ ವರ್ಷದಲ್ಲಿ ಸಾಧಾರಣ 8 ಜನಕ್ಕೆ 5,000 ಲೆಕ್ಕದಲ್ಲಿ 40,000 ರೂಪಾಯಿ ಯಾವುದು ಅನಾರೋಗ್ಯ ನಿಮಿತ್ತವಾಗಿ ಧನ ಸಹಾಯವನ್ನು ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಮಹಿಳಾ ಸಂಘದ ವತಿಯಿಂದ ಮಹಾಮಾಯ ದೇವಳದಲ್ಲಿ ರಾಮನವಮಿ ಪೂಜೆಯನ್ನು ಆಯೋಜಿಸಲಾಗಿದೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇವೆ. ಮತ್ತೆ ಬೇರೆ ಹೇಳಬೇಕಾದ್ರೆ ನಮ್ಮಲ್ಲಿರುವಂತಹ ಚಿತ್ತಾರಿ ಉಪಸಂಘದಲ್ಲಿರುವಂತಹ ಸ್ಮಶಾನದ ಬಗ್ಗೆ, ಸ್ಮಶಾನದಲ್ಲಿ ಇದರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೇವೆ. ಮತ್ತೆ ಚಿತ್ತಾರಿ ಉಪಸಂಘದಲ್ಲಿ ನಡೆದಂತಹ ಯುಗಾದಿ ಸಂಭ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇವೆ. ಈಗ ಬೇರೆ ಹೊಸದಾಗಿ ಏನು ಹೇಳುವಂಥದ್ದು ವಿಷಯ ಏನಿಲ್ಲ. ಜಿಲ್ಲಾ ಸಂಘದ ಕಮಿಟಿಯಲ್ಲಿ ಒಂದು ವಿನಂತಿ ಏನೆಂದರೆ, ಇನ್ನು ಮುಂದೆ ಆದರೂ ಜಿಲ್ಲಾ ಸಮಿತಿಯಿಂದ ಆದ್ಯತೆಯನ್ನು ತೆಗೆದುಕೊಂಡು ನಮ್ಮಲ್ಲಿ ಒಂದು ಮಹಾಸಭೆಯನ್ನು ನಡೆಸಲು ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡಬೇಕಾಗಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಯಾವ ರೀತಿ ಪ್ರಶ್ನೆ ನಡೀತಾ ಉಂಟು ಹೇಳಿದ್ರೆ 2-3 ವರ್ಷದಿಂದ ನಡೀತಾ ಉಂಟು. ಅದು ಸೆಕ್ರೆಟರಿ ಗೊತ್ತಿದ್ದಂಥ ವಿಷಯ. ಅದಕ್ಕಾಗಿ ಜಿಲ್ಲಾ ಸಂಘದಿಂದ ಯಾವುದೇ ನಡೆವಳಿಕೆಗಳು ಬರಲಿಲ್ಲ. ಹಾಗೆ ಇನ್ನು ಮುಂದಾದರೂ ಅದು ಜಿಲ್ಲಾ ಸಂಘದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ನೀಡಬೇಕಾಗಿ ಅಪೇಕ್ಷಿಸುತ್ತೇನೆ. ಹಾಗೆ ಮತ್ತೆ ರಿಪೋರ್ಟ್ ಹೇಳುವಂಥದ್ದು ಏನು ಮಾಡಲಿಲ್ಲ. ಯಾಕಂದರೆ ಜನರಲ್ ಬಾಡಿ ಆಗದೇ ಇದ್ದರಿಂದ ರಿಪೋರ್ಟ್ ಏನು ಮಾಡಲಿಲ್ಲ. ಅದು ನಾನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಕೀಕಾನ ಉಪಸಂಘದ ಸದಸ್ಯರಿಗೆ. ಕಾಸರಗೋಡು ವಾರ್ಡಿನ ಕಾರ್ಪೊರೇಟರ್ ಆದ ಶ್ರೀ ವರಪ್ರಸಾದ್ ಕೋಟೆಕಣಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಥ್ಯಾಂಕ್ ಯು. ಮುಂದೆ ಪಳ್ಳಿಕೆರೆ ಉಪಸಂಘದಿಂದ ಶ್ರೀ ಗಣೇಶಯ್ಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಸಂಘದ ಪದಾಧಿಕಾರಿಗಳೇ ಹಾಗೂ ಉಪಸಂಘದ ಪದಾಧಿಕಾರಿಗಳೇ ಮತ್ತು ವೇದಿಕೆಯ ಮುಂದೆ ಉಪಸ್ಥಿತರಾಗಿರುವಂತಹ ನಮ್ಮ ಸಮಾಜ ಬಂಧುಗಳಿಗೆ ಈ ಹರೀಶ ಮಾಡುವ ನಮಸ್ಕಾರ. ಕೋಟೆಯಾರ್ ಯಾನೆ ರಾಮರಾಜ ಕ್ಷತ್ರಿಯ ಸೇವಾ ಉಪಸಂಘ ಪಳ್ಳಿಕೆರೆ ವಲಯ ಅಂಚೆ ಬೇಕಲ್ ಫೋರ್ಟ್ ಕಾಸರಗೋಡು ಜಿಲ್ಲೆ. ಸನ್ಮಾನ್ಯ ನಮ್ಮ ಸಮಾಜ ಬಾಂಧವರೇ, ಪಳ್ಳಿಕೆರೆ ವಲಯದಲ್ಲಿ ನಮ್ಮ ಸಮಾಜದ ಮನೆಗಳು 35 ಇದೆ. ಕಾಟಮೂಲೆ ವಲಯದ 5 ಮನೆಗಳು ನಮ್ಮೊಂದಿಗೆ ಕೆಲವು ವರ್ಷಗಳಿಂದ ಸೇರಿಕೊಂಡಿವೆ. ಈಗ ಒಟ್ಟು 40 ಮನೆಗಳಿವೆ. ಅದರಲ್ಲಿ 38 ಮನೆಗಳು ಮಾತ್ರ ನಮಗೆ ಮೆಂಬರ್ಶಿಪ್ ಕೊಡುವವರಾಗಿದ್ದಾರೆ. ನಾವು ಕಳೆದ ವರ್ಷ ಆಗಸ್ಟಿಂದ ಮೆಂಬರ್ಶಿಪ್ ಹಣ ಜಾಸ್ತಿ ಮಾಡಿ ಈಗ 200 ರೂಪಾಯಿ ಒಂದೊಂದು ಮನೆಯಿಂದ ಪಡೆಯುತ್ತಿದ್ದೇವೆ. ಸಂಘಕ್ಕೆ ಒಟ್ಟು ಬರುವ ಆದಾಯ 7,600. ನಾವು ಹೊಸ ವರ್ಷದ ಹಬ್ಬವಾದ ಯುಗಾದಿಗೆ ನಮ್ಮ ಸಮಾಜದ 40 ಮನೆಗಳಿಗೆ ಯುಗಾದಿ ಕಿಟ್ ಕೊಡ್ತಾ ಬಂದಿದ್ದೇವೆ. ಮತ್ತು ಜಿಲ್ಲಾ ಸಂಘದ ವತಿಯಿಂದ ಕೊಡುಗೆಯಾಗಿ ಸಿಕ್ಕಿದ 2 ಸೀರೆ ನಮ್ಮ 2 ವಲಯದ ಹಿರಿಯ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಕೊಟ್ಟು ಗೌರವಿಸಿದ್ದೇವೆ ಹಾಗೂ ಅವರಿಂದ ಆಶೀರ್ವಾದ ಕೂಡ ಪಡೆದುಕೊಂಡಿದ್ದೇವೆ. ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಶ್ರೀ ವರಹ ಮಹಾಲಕ್ಷ್ಮಿ ಪೂಜೆ ನಾವು ಕಳೆದ 4 ವರ್ಷದಿಂದ ಪೂರೈಸಿಕೊಂಡು ಬಂದಿದ್ದೇವೆ. ಈ ವರ್ಷ 5ನೇ ವರ್ಷ.
ಶ್ರೀ ವರಮಹಾಲಕ್ಷ್ಮಿ ಪೂಜೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶಕ್ತಿನಗರ ಪಳ್ಳಿಕೆರೆ ಅಂದರೆ ನನ್ನ ಕುಟುಂಬ ದೇವಸ್ಥಾನ. ಇದರಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಬೇಕಂತೇಳಿ ನಾವು ತೀರ್ಮಾನ ತಗೊಂಡಿದ್ದೇವೆ. ಈ ಪುಣ್ಯಪ್ರದವಾದ ಪೂಜೆಯಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕಂತೇಳಿ ನಾನು ನಮ್ಮಲ್ಲಿ ಆಧಾರಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ನಾನು ನಿಮ್ಮಲ್ಲಿ ತಿಳಿಯಬಯಸುವುದೇನೆಂದರೆ, ನಮ್ಮ ಪಳ್ಳಿಕೆರೆ ವಲಯದ ಶ್ರೀ ರತ್ನಾವತಿ ಎಂಬ ಮಹಿಳೆಗೆ ಬ್ರೈನ್ ಟ್ಯೂಮರ್ ಆಗಿ ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಹಾಗೆ ಆಪರೇಷನ್ ಕೂಡ ಮಾಡಲಾಯಿತು. ಆಪರೇಷನ್ ಆದ ನಂತರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಮೊದಲೇ ಅವರು ಈ ಚಿಕಿತ್ಸೆ ಭಾರಿ ದುಬಾರಿಯಾಗಿದ್ದರಿಂದ ಅವರು ಮೊದಲೇ ಕಂಗೆಟ್ಟಿದ್ದರು. ಇದು ಆದ ಮೇಲೆ ಅವರಿಗೆ ಇನ್ನೊಂದು ಆಘಾತ ಎದುರಾಯಿತು. ಆಗ ಅವರು ಮನೆಯವರು ನಮ್ಮ ಬಳಿ ಬಂದು ಅವರ ಅಸಹಾಯಕತೆಯನ್ನು ತೋಡಿಕೊಂಡರು. ನಾವುಗಳು ತಮ್ಮ ತಮ್ಮ ವೈಯಕ್ತಿಕವಾಗಿ ಸಹಾಯ ಮಾಡಿದೆವು ಮತ್ತು ನಮ್ಮ ಊರಿನ ಕೆಲವು ಸಂಘ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದರು. ಆದರೆ ಅಷ್ಟು ದೊಡ್ಡ ಮೊತ್ತದ ಬಿಲ್ ಆಗಿರೋದ್ರಿಂದ ಎಲ್ಲಿಗೆ ಸಾಕಾಗುತ್ತೆ. ಹಾಗಾಗಿ ನಾವು ನಮ್ಮ ಕಾಸರಗೋಡು ಜಿಲ್ಲಾ ಸಂಘಕ್ಕೆ ಪತ್ರ ಬರೆದು ಮನವಿ ಮಾಡಿಕೊಂಡೆವು. ಅದಕ್ಕೆ ಕೂಡಲೇ ಸ್ಪಂದಿಸಿದ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಕೂಡಲೇ 10,000 ಹಣವನ್ನು ವೈದ್ಯಕೀಯ ಫಂಡ್ನಿಂದ ತೆಗೆದು ಕಾರ್ಯದರ್ಶಿಗಳಾದ ಶ್ರೀಮಾನ್ ಸತೀಶ್ ದೋಣಿಬಾಗಲು ಅವರು ಖುದ್ದು ಸಂತ್ರಸ್ತೆಯ ಮನೆಗೆ ಬಂದು ಪರಿಹಾರವನ್ನು ಸಂತ್ರಸ್ತೆಯ ಕೈಗೆ ಸಹಾಯಧನವನ್ನು ಕೊಟ್ಟಿರುತ್ತಾರೆ. ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿದಂಥ ಕಾಸರಗೋಡು ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಸಂಘದ ಎಲ್ಲ ಸದಸ್ಯರುಗಳಿಗೂ, ಪಳ್ಳಿಕೆರೆ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ತುಂಬ ಆಭಾರಿಯಾಗಿದ್ದೇವೆ. ಮತ್ತು ತಮ್ಮೆಲ್ಲರ ಸಹಕಾರದಿಂದ ಆ ಬಡ ಜೀವ ಈಗ ಚೇತರಿಸಿಕೊಂಡಿರುತ್ತಾರೆ. ಹಾಗೆ ನನಗೆ ಈ 2 ಮಾತುಗಳನ್ನು ಆಡಲು ಮಾಡಿಕೊಟ್ಟಿದಂಥ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕಾರ್ಯದರ್ಶಿಯವರಿಗೆ. ಮುಂದೆ ಬೇಕಲ ಉಪಸಂಘ. ರಾಮರಾಜ ಕ್ಷತ್ರಿಯ ಒಡೆಯರ್ ಸೇವಾ ಸಂಘ ಉಪಸಂಘ ಬೇಕಲ ಇದರ 53ನೇ ವಾರ್ಷಿಕ ಮಹಾಸಭೆ ಹಾಗೂ ಕಾರ್ಯಕಾರಿ ಸಮಿತಿಯ ಸಭೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷಪಡುತ್ತೇನೆ. ಅಂದಿನ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ದೇವದಾಸ್ ಮುದಿಯಕಾರು ಅಧ್ಯಕ್ಷತೆ ವಹಿಸಿದರು. ಸುಮಾರು 80ರಷ್ಟು ಸದಸ್ಯರು ಹಾಗೂ ಸಮಾಜ ಬಂಧುಗಳು ಅಂದಿನ ಸಭೆಯಲ್ಲಿ ಭಾಗವಹಿಸಿದರು. ಶ್ರೀ ಕಮಲಾಕ್ಷ ಪ್ರಾರ್ಥನೆಯನ್ನು ಪ್ರಭೋನ್ ಮಾಸ್ಟರ್ ಸ್ವಾಗತವನ್ನು ಕೋರಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬ್ರಹ್ಮಶ್ರೀ ಉಡುಪಿ ಮಾಧವ್ ಭಟ್ ಅವರ ಸುಪುತ್ರ SL ಭರದ್ವಾಜರವರು ಆಶೀರ್ವಚನ ನೀಡಿದರು. ಶ್ರೀ ಸತೀಶ್ ದೋಣಿಬಾಗಲು, ಶ್ರೀ ವಿದ್ಯಾನಂದ ಹುಡೆ, ಶ್ರೀಮತಿ ಚಂಚಲಾಕ್ಷಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಾರ್ಯದರ್ಶಿ ಶ್ರೀ ಗಿರೀಶ್ ವರದಿ ಹಾಗೂ ಲೆಕ್ಕಪತ್ರವನ್ನು ಮಂಡಿಸಿದರು. ವರ್ಷಂಪ್ರತಿಯಂತೆ ಈ ವರ್ಷವೂ 1ನೇ ತರಗತಿಯಿಂದ ಮೊದಲುಗೊಂಡು ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ದಿವಂಗತ ಚಿದಂಬರ ಗೋಪಾಲ್ ಅವರ ಸ್ಮರಣಾರ್ಥ ಅವರ ಮನೆಯವರು ನೀಡಿದ ವಿದ್ಯಾರ್ಥಿ ವೇತನವು ಈ ಸಂದರ್ಭದಲ್ಲಿ ವಿತರಿಸಲಾಯಿತು. 18/2/24ರಂದು ಶ್ರೀ ದೇವದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ ಕಾರ್ಯಕಾರಿ ಸಮಿತಿಯ ಸಭೆಯ ತೀರ್ಮಾನದಂತೆ ವರ್ಷಂಪ್ರತಿ ನಡೆಸುವ ಶಂಕರ ಜಯಂತಿ, ವಸಂತ ಪೂಜೆ, ರಾಮನವಮಿ, ಭಿಕ್ಷು ಲಕ್ಷ್ಮಣಾನಂದ ಸ್ವಾಮೀಜಿ ಪುಣ್ಯತಿಥಿ ಈ ವರ್ಷವೂ ಸಂಪನ್ನಗೊಂಡಿತು. ಜಿಲ್ಲಾ ಸಂಘ ಕಾಸರಗೋಡು ಕೊಡಮಾಡಿದ ಯುಗಾದಿ ಸೀರೆಯನ್ನು ನಳಿನಾಕ್ಷಿ ಆನಂದ ಮುದಿಯಕಾಲು ಹಾಗೂ ಜಯಂತಿ ಕೊರಗ ಮುದಿಯಕಾಲು ಇವರಿಗೆ ಬೇಕಲ ಉಪಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಹಸ್ತಾಂತರಿಸಿದರು. ಲಘು ಉಪಹಾರದೊಂದಿಗೆ ಅಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಶ್ರೀಮತಿ ಸರಸ್ವತಿ ಪ್ರಮೋದ್ ಅವರ ಧನ್ಯವಾದವನ್ನು ಹೇಳಿದರು. ಇನ್ನು ನಮ್ಮ ಸಂಘದ ಲೆಕ್ಕಪತ್ರ
ಇದು ಈ ಸಲ ನಾವು ಅದರ ಬಡ್ಡಿಯನ್ನೇನು ನೋಡಿಲ್ಲ, ಒಟ್ಟಿನಲ್ಲಿ ಕಳಿಸತಿ ಆ ಬಡ್ಡಿಯನ್ನೇ ಸೇರಿಸಿ ನಾವು ಮಾಡಿದ್ದೇವೆ. ನಮ್ಮ ಸಂಘದ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಹೂಡಿದ ಠೇವಣಿಗಳ ವಿವರ, ಅದು ಫಿಕ್ಸೆಡ್ ಡಿಪಾಸಿಟ್. ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಪಾಲಕುಂದು, ಇಲ್ಲಿ ಇಟ್ಟಿರುವಂಥದ್ದು ಒಂದು 1 ಲಕ್ಷ ರೂಪಾಯಿ, ಇನ್ನೊಂದು 2,13,000 ರೂಪಾಯಿ, ಮತ್ತೊಂದು 1,85,000 ರೂಪಾಯಿ ಹಾಗೂ 30,000 ರೂಪಾಯಿ. ಹಾಗೆ ಒಟ್ಟಿನಲ್ಲಿ 5,28,000 ರೂಪಾಯಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿದೆ. ತದನಂತರ ಉದುಮಾ ಕೋಆಪರೇಟಿವ್ ಬ್ಯಾಂಕಿನಲ್ಲಿ 30,000 ರೂಪಾಯಿಯನ್ನು ಠೇವಣಿಯಾಗಿ ಇಟ್ಟಿದ್ದಾರೆ. ಆಮೇಲೆ ನಮ್ಮ ಸೇವಿಂಗ್ಸ್ ಬ್ಯಾಂಕಿನಲ್ಲಿ ಇದುವರೆಗೆ ಇರುವಂತ ಬಡ್ಡಿ 60,800 ರೂಪಾಯಿ. ಆ 30,000 ರೂಪಾಯಿ ಮತ್ತೆ 60,800 ಸೇರಿ 90,800 ರೂಪಾಯಿಯು ಹಾಗೂ 5,28,000 ರೂಪಾಯಿ ಒಟ್ಟಿಗೆ 6,18,800 ರೂಪಾಯಿ ಇದೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರಬಹುದು. ಧನ್ಯವಾದಗಳು ಬೇಕಲ ಉಪಸಂಘದ ಕಾರ್ಯದರ್ಶಿಯವರಿಗೆ. ಮುಂದೆ ಚಂದ್ರಗಿರಿ ಉಪಸಂಘ. ನಮಸ್ಕಾರ. ರಾಮರಾಜ ಕ್ಷತ್ರಿಯ ಯಾನಿ ಕೋಟೆ ಸೇವಾ ಸಂಘ ಚಂದ್ರಗಿರಿ ಉಪಸಂಘ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ವಂದಿಸುತ್ತಾ ಸಭೆಯಲ್ಲಿರುವ ಎಲ್ಲ ಸಜಾತಿ ಬಾಂಧವರನ್ನು ವಂದಿಸುತ್ತಾ ಚಂದ್ರಗಿರಿ ಉಪಸಂಘದ 2023-24ನೇ ಸಾಲಿನ ಕೆಲವೊಂದು ವರದಿವಚನವನ್ನು ತಿಳಿಸ್ತೇನೆ. ಚಂದ್ರಗಿರಿ ಉಪಸಂಘ ಅಂದರೆ ಚಂದ್ರಗಿರಿಯಲ್ಲಿ ಸಾಧಾರಣ 60 ಮನೆ ಹಾಗೂ ನಮ್ಮ ಇನ್ನೊಂದು ಭಾಗ ಒಂದು 100 ಮನೆ, ಒಟ್ಟು 160 ಮನೆಯನ್ನು ವ್ಯಾಪ್ತಿಯನ್ನು ಹೊಂದಿಕೊಂಡು ಚಂದ್ರಗಿರಿ ಉಪಸಂಘ ವ್ಯಾಪ್ತಿ ಇದೆ. ಚಂದ್ರಗಿರಿಯಲ್ಲಿ ಇತ್ತೀಚೆಗೆ ನಾವು ಸ್ವಜಾತಿ ಸಂಘದ ಕೆಲವು ಕಾರ್ಯಕ್ರಮಗಳು ಅಷ್ಟಾಗಿ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿಲ್ಲ. ಯಾಕಂದರೆ ಇನ್ನೊಂದನ್ನು ಅದರ ಬಗ್ಗೆ ನಾವು ಸಭೆಯನ್ನು ಸೇರಲಿಲ್ಲ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಸಭೆಗಳನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ನಮ್ಮ ಸ್ವಜಾತಿ ಬಾಂಧವರ ರಾಮರಾಜ ಕ್ಷತ್ರಿಯ ಆನೆ ಕೋಟೆಯಾರ್ ಸೇವಾ ಸಂಘದ ಅಡಿಯಲ್ಲಿ ನಮ್ಮ ಶಾರದಾ ಭಜನಾ ಸಂಘದ ಏಕಹ ಭಜನಾ ಕಾರ್ಯಕ್ರಮ 79ನೇ ವರ್ಷದ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಾಗಿ ನಾವು ಈ ವರ್ಷ ನೆರವೇರಿಸಿದ್ದೇವೆ. ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ಚಂದ್ರಗಿರಿ ಉಪಸಂಘದ ಎಲ್ಲ ಸದಸ್ಯರು ಸೇರಿಕೊಂಡು ಚಂದ್ರಗಿರಿ ಶಾಸ್ತ್ರ ದೇವಸ್ಥಾನದ ಆವರಣದಲ್ಲಿ ಆ ದಿನ ನಾವು ಭಜನಾ ಕಾರ್ಯಕ್ರಮ, ಶ್ರೀರಾಮ ಜಪ ಇಂಥದ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಂಜೆ 6 ಗಂಟೆ 8 ಗಂಟೆವರೆಗೂ ನಾವು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಸ್ವಜಾತಿ ಬಾಂಧವರ ಒಂದು ಆಭಿಮುಖ್ಯದಲ್ಲಿ ನಾವು ಒಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಹಾಗೆಯೇ ಆ ಥರ ಕಾರ್ಯಕ್ರಮಗಳನ್ನು ನಾವು ಚಂದ್ರಗಿರಿಯಲ್ಲಿ ನೆರವೇರಿಸಿಕೊಟ್ಟಿದ್ದೇವೆ. ಹಾಗೆ ಹೇಳುವುದಾದರೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಮಾತೃಮಂಡಳಿ ಚಂದ್ರಗಿರಿ ಇದರ ಪ್ರಾಯುಕ್ತದಲ್ಲಿ ನಾವು ಈ ಸರ್ತಿ ಅರಮಂಗಾಲ ಮೂಕಾಂಬಿಕಾ